ಒಳ ಮೀಸಲಾತಿ ಕಿಚ್ಚು ಅನ್ನುವಂಥದ್ದು 2 ದಶಕಗಳಿಂದ ಕೇಳಿ ಬರ್ತಾ ಇರುವಂಥದ್ದು. ಅದರಲ್ಲೂ ಎಡಗೈ ಸಮುದಾಯದವರು ಸಾಕಷ್ಟು ವರ್ಷಗಳಿಂದ ಕೇಳ್ತಾ ಬಂದ್ರೆ ಆದರೆ ಸರ್ಕಾರ ಮಾತ್ರ ನಿರ್ಲಕ್ಷ್ಯ ಮಾಡ್ತಾ ಇತ್ತು. ಸ್ಪೆಷಲಿ ಕಾಂಗ್ರೆಸ್ನಲ್ಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನ ಇತ್ತು. ಬಿಕಾಸ್ ಕಾಂಗ್ರೆಸ್ ಹೆಚ್ಚಿನದಾಗಿ ಪ್ರಾತಿನಿಧ್ಯವನ್ನ ಕೊಡ್ತಾ ಇರುವಂಥದ್ದು ಬಲಗೈ ಸಮುದಾಯಕ್ಕೆ, ಹೆಚ್ಚಿನದಾಗಿ ರಾಜಕೀಯ ಮನ್ನಣೆ ಕೂಡ ಸಿಕ್ಕಿರುವಂಥದ್ದು ಬಲಗೈ ಸಮುದಾಯಕ್ಕೆ. ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ, ಪರಮೇಶ್ವರ್ ಅವರು, ಮಹದೇವಪ್ಪ ಅವರು, ಈ ರೀತಿಯಾಗಿ ಸಾಲು ನಾಯಕರು ಸಿಗ್ತಾರೆ. ಈಗ ಬಲಗೈ ಸಮುದಾಯದ ಪ್ರಮುಖ ಸಚಿವರುಗಳು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಒಳ ಮೀಸಲಾತಿ ಕಿಚ್ಚು ದಲಿತ ನಾಯಕರ ನಡುವೆ ವೈಮನಸ್ಸಿದೆ ಅಂತ ದಲಿತ ಬಲಗೈ ನಾಯಕರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನಗೊಂಡಿದ್ದಾರಂತೆ. ಈ ಹಿಂದೆನೂ ಕೂಡ ಒಳ ಮೀಸಲಾತಿ ವಿಚಾರ ಚರ್ಚೆ ಆದಾಗಲೆಲ್ಲ ಅಸಮಾಧಾನ ವ್ಯಕ್ತವಾಗ್ತಾ ಇತ್ತು. ಬಹಿರಂಗವಾಗಿಯೂ ಕೂಡ ಆ ಒಂದು ಸಂಪುಟ ಸಭೆಯಲ್ಲಿ ಮಾಡುವಂತ ಸಂದರ್ಭದಲ್ಲಿ, ನಡೆಸುವಂತ ಸಂದರ್ಭದಲ್ಲೂ ಕೂಡ ವಿರೋಧವನ್ನ ವ್ಯಕ್ತಪಡಿಸಲಾಗ್ತಿತ್ತು. ಈ ಹಿಂದೆ ಆಂಜನೇಯ ಅವರು ಮಿನಿಸ್ಟರ್ ಆದಂತಹ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ ಒಟ್ಟುಗೂಡಿಸಿಕೊಂಡು ಒಳ ಮೀಸಲಾತಿಯನ್ನ ಜಾರಿಗೆ ತರುವಂತ ನಿಟ್ಟಿನಲ್ಲಿ ಸದಾಶಿವ ಆಯೋಗದ ವರದಿಯನ್ನ ಜಾರಿಗೆ ತರುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನ ಪಟ್ಟಿದ್ರು. ಆದರೆ ಆಗ್ಲಿಲ್ಲ. ಒಳ ಮೀಸಲಾತಿ ಸಮೀಕ್ಷೆ ಈಗ ಮಾಡಲಾಗ್ತಾ ಇದೆಯಲ್ಲ, ನಿರ್ಧಾರವನ್ನ ಕೈಗೊಳ್ಳಲಾಗಿದೆಯಲ್ಲ, ಅದಕ್ಕೆ ವಿರೋಧ ಅಂತೆ ದಲಿತ ಬಲಗೈ ನಾಯಕರ ಆಕ್ರೋಶ. ಸಿಎಂ ನಿರ್ಧಾರಕ್ಕೆ ಅಸಮಾಧಾನಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜಾತಿ ಜನಗಣತಿಗೆ ಒಕ್ಕಲಿಗ ಲಿಂಗಾಯತರು ಈ ಹಿಂದೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಈಗ ಒಳ ಮೀಸಲಾತಿಯಲ್ಲಿ ನಡೀತಾ ಇರುವಂತ, ಒಳ ಮೀಸಲಾತಿಯನ್ನ ಕೊಡುವಂತ ನಿಟ್ಟಿನಲ್ಲಿ ನಡೀತಾ ಇರುವಂತ ಜಾತಿ ಗಣತಿಗೆ ದಲಿತ ಬಲಗೈ ಲೀಡರ್ಸ್ ಬೇಸರಗೊಂಡಿದ್ದಾರೆ ಅಂತ ಸಿಎಂ ನಿರ್ಧಾರದ ಬಗ್ಗೆ ನಾಯಕರ ಅಸಮಾಧಾನ ಇದೆಯಂತೆ. ಹಾಗಾದ್ರೆ ಬಲಗೈ ಸಮುದಾಯದ ಸಚಿವರು ಯಾರಿದ್ದಾರೆ? ಈಗ ದಲಿತ ಸಮುದಾಯ ಅಂತ ಬಂದಂತ ಸಂದರ್ಭದಲ್ಲಿ ಸುಮಾರು ಒಂದು 7 ರಿಂದ 8 ಜನ ಸಚಿವರುಗಳಿದ್ದಾರೆ. ಅದರಲ್ಲಿ ST ಸಮುದಾಯದವರು ಒಂದಿಬ್ಬರು ಇದ್ದಾರೆ, ರಾಜಣ್ಣ ಮತ್ತೆ ಸತೀಶ್ ಜಾರಕಿಹೊಳಿ. ಉಳಿದಂತೆ ದಲಿತ ಸಮುದಾಯ ಅಂದ್ರೆ SC ಸಮುದಾಯದಕ್ಕೆ ಸೇರಿದಂತವರು ಪರಮೇಶ್ವರ್ ಇವರಿದ್ದಾರೆ, ಪ್ರಮುಖವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ, ಮಹದೇವಪ್ಪ ಅವರಿದ್ದಾರೆ, ಶಿವರಾಜ್ ತಂಗಡಿಗೆ ಅವರಿದ್ದಾರೆ, ಮುನಿಯಪ್ಪ ಅವರಿದ್ದಾರೆ. ಈ ರೀತಿಯಾಗಿ ಒಂದು 6 ಜನ ಸಚಿವರುಗಳಿದ್ದಾರೆ. ಅದರಲ್ಲಿ ಎಡಗೈ ಸಮುದಾಯದವರು ಇರುವಂತವರು ಇಬ್ಬರೇ ಸಚಿವರು, ಮುನಿಯಪ್ಪ ಮತ್ತೆ RB ತಿಮ್ಮಾಪುರ್ ಅವರು. ಇವರು ಪರವಾಗಿ ನಿಂತ್ಕೊಂಡಿದ್ದಾರೆ. ಬಟ್ ಉಳಿದಂತವರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಈ ಹಿಂದೆಯಿಂದಲೂ ಕೂಡ ಅಂದ್ರೆ ಈ ಹಿಂದೆ ಸಿದ್ದರಾಮಯ್ಯನವರು 2013ರಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲೂ ಕೂಡ ಸದಾಶಿವ ಆಯೋಗದ ವರದಿಯನ್ನ ಜಾರಿ ಮಾಡಬೇಕು ಅನ್ನುವಂತ ಕೂಗು ಎದ್ದಿತ್ತು. ಎಡಗೈ ಸಮುದಾಯದವರು ಆಗ್ರಹಿಸ್ತಾ ಇದ್ರು, ಸ್ಪೆಷಲಿ ಆಂಜನೇಯ ಅವರು. ಆ ಸಂದರ್ಭದಲ್ಲೂ ಕೂಡ ಬಲಗೈ ಸಮುದಾಯದವರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಈಗ ಅನಿವಾರ್ಯವಾಗಿ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದಂತ ಹಿನ್ನೆಲೆಯಲ್ಲಿ ಒಳ ಮೀಸಲಾತಿಯನ್ನ ಕಲ್ಪಿಸಿಕೊಡ್ಬೇಕಾಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಬಲಗೈ ಸಮುದಾಯದವರು ಹೊರಗಡೆ ಮಾತ್ರ ಜೈ ಅಂತ ಇದ್ದಾರೆ, ಒಳಗಡೆ ಮಾತ್ರ ಆಕ್ರೋಶ ಇದೆ, ಸಿದ್ದರಾಮಯ್ಯನವರ ನಡೆಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತದೆ. ಇದ್ರ ಬಗ್ಗೆ ನೋಡ್ತಾ ಹೋದಾದ್ರೆ ಖಂಡಿತವಾಗ್ಲೂ ಪೃಥ್ವಿರಾಜ್, ನೀವು ಹೇಳಿದಂಗೆ ಕಳೆದ ಹಲವು ದಶಕಗಳಿಂದನೂ ಕೂಡ ಒಳ ಮೀಸಲಾತಿ ಅನ್ನುವಂಥದ್ದು ಕಿಚ್ಚು ರಾಜ್ಯ ಕಾಂಗ್ರೆಸ್ನಲ್ಲಿ ಒತ್ಕೊಂಡಿರುವಂಥದ್ದು. ಯಾಕಂದ್ರೆ ಬಲಗೈ ಸಮುದಾಯ ತೀವ್ರವಾಗಿ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದೆ. ಯಾಕಂದ್ರೆ ಎಲ್ಲೋ ಒಂದು ಕಡೆ ಒಳ ಮೀಸಲಾತಿ ಇದನ್ನು ಜಾರಿ ಮಾಡಿದ್ರೆ, ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿ ಜಾರಿ ಮಾಡ್ತು ಅಂತಂದ್ರೆ ಎಲ್ಲೋ ಒಂದು ಕಡೆ ಎಡಗೈ ಸಮುದಾಯಕ್ಕೆ ಹೆಚ್ಚಿನ ಲಾಭ ಆಗುತ್ತೆ ಅನ್ನುವಂಥದ್ದು ಕೂಡ ಲೆಕ್ಕಾಚಾರ ಆಗಿರುವಂಥದ್ದು. ಆ ಕಾರಣಕ್ಕೋಸ್ಕರವಾಗಿಯೇ ದಲಿತ ಬಲಗೈ ಸಮುದಾಯದ ಸಚಿವರು, ಶಾಸಕರು ಆದಿಯಾಗಲಿ ಈಗಲೂ ಕೂಡ ಅವರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ನಿನ್ನೆ ನಡೆದಂತ ಸುದ್ದಿಗೋಷ್ಠಿ, ಮುಖ್ಯಮಂತ್ರಿಗಳು ಸುದ್ದಿಗೋಷ್ಠಿ ನಡೆಸಿದ್ರು. ಆ ಒಂದು ಸುದ್ದಿಗೋಷ್ಠಿಯಲ್ಲಿ ದಲಿತ ಸಚಿವರುಗಳು ಬಹುತೇಕವಾಗಿ ಗೈರಾಗಿದ್ರು. ಅಂದ್ರೆ ಬಲಗೈ ಸಮುದಾಯದ ಸಚಿವರುಗಳು ಈಗಾಗಲೇ ಪರಮೇಶ್ವರ್ ಆಗಿರ್ಬೋದು, ಪ್ರಿಯಾಂಕಾ ಖರ್ಗೆ ಆಗಿರ್ಬೋದು ಮತ್ತೆ ಶಾಸಕ MP ನರೇಂದ್ರ ಸ್ವಾಮಿ ಆಗಿರ್ಬೋದು, ಇವರೆಲ್ಲರೂ ಕೂಡ ದಲಿತ ಬಲಗೈ ಸಮುದಾಯದ ಶಾಸಕರು ಮತ್ತು ಸಚಿವರು. ಮತ್ತೆ HC ಮಹದೇವಪ್ಪನವರು ಸಮಾಜ ಕಲ್ಯಾಣ ಸಚಿವರಾಗಿ ಅನಿವಾರ್ಯವಾಗಿ ನಿನ್ನೆಯ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಬೇಕಾಗಿತ್ತು. ಯಾಕಂದ್ರೆ ಅವರು ಸಮಾಜ ಕಲ್ಯಾಣ ಸಚಿವರಾಗಿರುವಂತಹ ಕಾರಣಕ್ಕೋಸ್ಕರವಾಗಿ ಮುಖ್ಯಮಂತ್ರಿಗಳ ಜೊತೆ ಭಾಗಿಯಾಗಬೇಕಾಗಿತ್ತು. ಮತ್ತೆ ಸಮೀಕ್ಷೆಗೆ ಒಂದು ಕೂಡ ಸಂದೇಶವನ್ನು ರವಾನೆಯನ್ನು ಮಾಡಬೇಕಾಗಿತ್ತು. ಆ ಕಾರಣಕ್ಕೋಸ್ಕರವಾಗಿ ಮಹದೇವಪ್ಪನವರು ಭಾಗಿಯಾಗಿದ್ರು. ಇಲ್ಲ ಒಂದು ಕಡೆ ಈ ಒಂದು ಒಳ ಮೀಸಲಾತಿ ಅನ್ನುವಂಥದ್ದು ಈಗ ಯಾವಾಗ ಬಲಗೈ ಸಮುದಾಯದವರು ದೊಡ್ಡ ಮಟ್ಟದಲ್ಲಿ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ರು, ಇಲ್ಲ ಒಂದು ಕಡೆ ರಾಜ್ಯ ಕಾಂಗ್ರೆಸ್ನಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿರುವಂತವರೇ ಬೆಂಬಲವಾಗಿರುವಂತದ್ದೇ ದಲಿತ ಬಲಗೈನ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ಗೆ ಕೈ ಹಿಡಿದಿರುವಂತದ್ದು. ಆ ಕಾರಣಕ್ಕೋಸ್ಕರವಾಗಿಯೇ ಮುಖ್ಯಮಂತ್ರಿಗಳು ಕೂಡ ಆ ಒಂದು ಸಮುದಾಯವನ್ನು ಕೂಡ ನಿರ್ಲಕ್ಷ್ಯ ಮಾಡಬಾರದು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿಯೇ ಈಗ ಸರ್ವೆಯನ್ನ ಎಲ್ಲ ಒಂದು ಕಡೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಆ ಒಂದು ಸರ್ವೆ ಆಧಾರದ ಮೇಲೆ ಎಲ್ಲ ಒಂದು ಕಡೆ ಇವ್ರನ್ನು ಕೂಡ ಸಮಾಧಾನ ಪಡಿಸಬಹುದು ಅನ್ನೋದು ಕೂಡ ಮುಖ್ಯಮಂತ್ರಿಗಳು ಲೆಕ್ಕಾಚಾರವಾಗಿದೆ. ಆ ಕಾರಣಕ್ಕೋಸ್ಕರವಾಗಿಯೇ ನಿನ್ನೆ ಏನು ಸರ್ವೆಗೆ ಚಾಲನೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ, ಆ ಒಂದು ವರದಿಯನ್ನು ಅಂತಿಮವಾಗಿ ತೆಗೆದುಕೊಂಡು ಯಾವ ರೀತಿಯಾಗಿ ಮುಖ್ಯಮಂತ್ರಿಗಳು ನಿರ್ಣಯವನ್ನು ಕೈಗೊಳ್ತಾರೆ ಕೂಡ ಕಾದು ನೋಡಬೇಕಾಗತ್ತೆ. ಅದೇನೇ ಇದ್ರೂ ಕೂಡ ಈಗ ದಲಿತ ಬಲಗೈನ ಸಮುದಾಯದ ಶಾಸಕರು, ಸಚಿವರುಗಳು ಮುಖ್ಯಮಂತ್ರಿಗಳು ಮತ್ತೆ ಸರ್ಕಾರದ ನಡೆಗೆ ವಿರೋಧವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು, ಆಕ್ರೋಶವನ್ನು ಕೂಡ ಆಂತರಿಕವಾಗಿ ಕೂಡ ವ್ಯಕ್ತಪಡಿಸಿರುವಂತದ್ದು. ಮತ್ತೆ ಇಲ್ಲ ಒಂದು ಕಡೆ ಈಗಾಗಲೇ ಎಡಗೈ ಸಮುದಾಯದ ಸಚಿವರಾಗಿರ್ತಕ್ಕಂಥ ಏನು KH ಮುನಿಯಪ್ಪ ಅವರು ಏನಿದ್ದಾರೆ, ಅವರು ಪ್ರಬಲವಾಗಿ ಈ ಒಂದು ಜಾತಿ ಜನಗಣತಿ ಏನು ಮುಖ್ಯವಾಗಿ ಎಸ್ಸಿಗೆ ಸೇರಿದಂತ ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿಯನ್ನ ಎಲ್ಲ ಒಂದು ಕಡೆ ಜಾರಿಯನ್ನ ಒಳ ಮೀಸಲಾತಿಗೆ ಜಾರಿಯನ್ನ ಮಾಡಲೇಬೇಕು ಅನ್ನೋ ಒಂದು ಪಟ್ಟಣ ಹಿಡಿದಿದ್ದಾರೆ.
ನೋಡ್ಬೇಕಾಗತ್ತೆ ಬರುವಂತ ದಿನಗಳಲ್ಲಿ ಮುಖ್ಯಮಂತ್ರಿಗಳು ಯಾವ ರೀತಿ ಅಂತ ನಿಲುವನ್ನ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಪೃಥ್ವಿರಾಜ್. ಓಕೆ ಕೃಷ್ಣ, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀವಿ. ನಾವೀಗ ಆಕ್ಚುಲಿ ಜಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಈಗ ಲಿಂಗಾಯತ ಸಮುದಾಯದವರು ತುಂಬಾ ಬಿಜೆಪಿ ಪರವಾಗಿರ್ತಾರೆ ಅಂತ ಹೇಳಲಾಗ್ತಾ ಇರುತ್ತೆ, ಒಕ್ಕಲಿಗ ಸಮುದಾಯದವರು ಜಾಸ್ತಿ JDS-ಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತೀವಲ್ಲ, ಹಾಗೆ ದಲಿತ ಸಮುದಾಯದಲ್ಲಿ SC-ನಲ್ಲಿ ಎಡಗೈ ಸಮುದಾಯದವರು ಬಿಜೆಪಿಗೆ ಹೆಚ್ಚಿನದಾಗಿ ಸಪೋರ್ಟ್ ಮಾಡ್ತಾರೆ, ಬಲಗೈ ಸಮುದಾಯದವರು ಕಾಂಗ್ರೆಸ್ಗೆ ಹೆಚ್ಚಿನದಾಗಿ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಒಂಥರ ಕಾಂಗ್ರೆಸ್ಗೆ ಇಕ್ಕಟ್ಟು ಏನ್ ಮಾಡಬೇಕು ಅಂತ. ಬಟ್ ಒಳ ಮೀಸಲಾತಿಯ ಸಮೀಕ್ಷೆ ನಡೀತಾ ಇದೆ, ನೋಡೋಣ ಏನೇನಾಗುತ್ತೆ ಅಂತ.